Subscribe now and press the bell icon. Never miss an update. ಆ್ಯಕ್ಚುಲಿ ನಮಗೆ ಇಲ್ಲಿ ಬರಬೇಕಾದ್ರೆ ಆನೆಗಳು ತುಂಬ ಇದ್ದಾವೆ. ಅಲ್ಲಿ ಅದರಲ್ಲಿ ಒಂದು ಕೆಲವು ದಾರಿಗಳಿದ್ದಾವೆ, ಆ ದಾರಿಯಲ್ಲೇ ಬರಬೇಕು, ಇಲ್ಲಾಂದರೆ ಆನೆ ಕೈಲಿ ಸಿಗಾಕೊಂಡ್ಬಿಡ್ತೀವಿ. ಹಾಗಾಗಿ ಅವ ಚಿಕ್ಕ ಹುಡುಗ ಆನೆ ಲದ್ದಿ ಕಾಡು ಮೇಡುಗಳ ನಡುವೆ ಎಲ್ಲ ಕಾಡು. ಬೇಡ 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 ಪುರುಷರತ್ನ ಹೇಗಿದೆ ನೋಡಿ, ಪುರುಷರತ್ನ. ನೆಲತಾಟಿ ಗೆಡ್ಡೆ ಹೇಗಿದೆ ನೋಡಿ. ನೋಡಿ ಹೇಗಿದೆ ರಾಮ ಬಾಣ, ಸೇಮ್ ರಾಮನ ಬಾಣ ಇದ್ದಂಗೆ ಇದೆ ರಾಮ ಬಾಣ. ನನ್ನಾರಿ ಸೊಗದೆ ಬೇರು ನಾಮದ ಬೇರು. ಮಳೆ ಬರುದಿಲ್ವಾ? ಹಾಯ್ ಶ್ರೀನಿವಾಸ್ ಜಿ ಅವ್ರು ಕುಂತಿದ್ದಾರೆ. ಆ ಕಡೆ ಅವರು ಮಾಡ್ತೀನಿ. ಎಷ್ಟು ತಿಂಗಳು 2 ಮಂತ್ಸ್ ಆಯ್ತಲ್ಲ ಇದರ್ ನೋಡಿ ಹೇಗಿದೆ. ನಮಸ್ತೆ ಎಲ್ಲ ವೀಕ್ಷಕರಿಗೂ ಹರೀಶ್ ಎಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರಿ, ಇವತ್ತು ನೋಡ್ತಾ ಇದ್ದೀರಾ, ಇದು ಬಸವೇಶ್ವರ ಒಂದು ಬೆಟ್ಟ. ಸುಮಾರು ಒಂದು 1000, 2000, 3000 ಎಕರೆ ಇರುವಂಥ ಒಂದು ಕಾಡಿದು, ದಟ್ಟವಾದ ಕಾಡು. ಆ ಕಾಡಿನಲ್ಲಿ ಬಂದು ಆ ಕಾಡಿನಲ್ಲಿರುವಂಥ ಒಬ್ಬರು ನಾಟಿ ವೈದ್ಯರು ಬೆಟ್ಟಪ್ಪ ಅಂತ ಇವತ್ತು ಕುಂತಿದ್ದಾರೆ. ಇವ್ರನ್ನ ಭೇಟಿ ಆಗೋಕ್ಕೋಸ್ಕರ ಸುಮಾರು ಆನೆಗಳ ನಡುವೆ ಎಲ್ಲ ಓಡಾಡಿಕೊಂಡು ಇಲ್ಲೆಲ್ಲೋ ಬಂದು ಓಡ್ ಬಂದು ಇಲ್ಲಿ ಕುಂತಿದ್ದೀವಿ. ಇವರು ಏನಪ್ಪ, ಯಾಕೆ ಇವ್ರಲ್ಲಿ ಕುಂತಿದ್ದಾರೆ, ಯಾಕೆ ಇವ್ರು ಪರಿಚಯ ಮಾಡ್ತಿದ್ದೀವಿ ಅಂದರೆ, ಏನಿವತ್ತು ಗಿಡ ಇಟ್ಕೊಂಡಿದ್ದಾರೆ, ಶತಾವರಿ ಅಂತ ಏನು ಕರಿತೀವಿ, ಮತ್ತು ಇನ್ನೂ ಅನೇಕ ಸಸ್ಯಗಳನ್ನ ಬಳಸಿ ಯಾರಿಗೆ ಮಕ್ಕಳಾಗಲ್ವೋ, ಸುಮಾರು ವರ್ಷಗಳಿಂದ ಮಕ್ಕಳಾಗಲ್ಲ, 20 ವರ್ಷ 10 ವರ್ಷ ಆದರೂ ಮಕ್ಕಳಾಗಲ್ಲ, ಎಲ್ಲೆಲ್ಲೋ ಹೋಗಿ ಚಿಕಿತ್ಸೆ ತಗೊತಾರೆ, ಸೊ ಇಂಗ್ಲೀಷ್ ಮೆಡಿಸಿನ್ ತಗೋತಾರೆ, ಎಲ್ಲೂ ಕೂಡ ಗುಣ ಆಗಲ್ಲ. ಆದರೆ ಇವರು ಕೆಲವು ಗಿಡಮೂಲಿಕೆಯಿಂದ ಕೆಲವು ಬಳಸಿ ಭಾಳಷ್ಟು ಜನಕ್ಕೆ ಒಂದು ಮಕ್ಕಳಾಗೋ ಥರ ಇವರು ಒಂದು ಮೆಡಿಸನ್ನ ಕೊಡ್ತಿದ್ದಾರೆ. ಒಂದು ಆಯುರ್ವೇದಿಕ್ ಒಂದು ಗಿಡಮೂಲಿಕೆಯಿಂದ ಒಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಬನ್ನಿ ಅವ್ರ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ಳೋಣ. ಹೇಳಿ ಸರ್ ನಿಮ್ಮ ಬಗ್ಗೆ. ನಮಸ್ತೆ ಸರ್. ನಾವು 8-10 ವರ್ಷ 12 ವರ್ಷದಿಂದ ಮಕ್ಕಳಿಲ್ದಿರೋರಿಗೆ ಮೆಡಿಸಿನ್ ಕೊಟ್ಟು ಮಕ್ಕಳಾಗಿದೆ ಸರ್. ಅದು ಬಿಟ್ಟರೆ ಯಾವ್ದಾದ್ರು ಅವು ಅಲ್ಲಿ ಕಚ್ಚಿದ್ರೆ ಹಳೆಗಾಯ ಇದ್ರೆ ಅದು ವಾಸ ಮಾಡಿಕೊಡ್ತೀನಿ. ಪೆಡ್ಸು ಸಂದು ಅನ್ನೋದು ಎಷ್ಟೇ ವರ್ಷದಾಗಿರ್ಲಿ ಅದನ್ನ ಗುಣ ಮಾಡ್ಕೊಡ್ತೀನಿ. ಪೆಡ್ಸ್ ಅನ್ನೋದು ಈಗ ಇದ್ರದ್ದು ಮಕ್ಕಳಿಗೆ ಅಂದ್ರೆ ಹೆಣ್ಮಕ್ಳು ಕೊಡ್ತೀರಾ ಅಥವಾ ಗಂಡ್ ಮಕ್ಳು ಕೊಡ್ತೀರಾ? ಯಾವ ತರ ಅಂದ್ರೆ ಗಿಡಮೂಲಿಕೆ ಎಲ್ಲ ಹಾಕಿ ಮಾಡ್ತೀರಾ? ಒಂದು 10-12 ಗಿಡಮೂಲಿಕೆ ಹಾಕ್ತಿವಿ ಸರ್. ಹೆಣ್ಮಕ್ಳಲ್ಲಿ ಪಿಸಿಒಡಿ ತೊಂದರೆ ಇದ್ರೆ ಅದು ಮಕ್ಕಳಾಗಲ್ಲ. ಕರೆಕ್ಟಾಗಿ ಅವ್ರಿಗೆ ಮೆಂತ್ಲಿ ಕರೆಕ್ಟಾಗಿ ರಜಾ ಆಗಿಲ್ಲ ಅಂದ್ರೂ ಆಗಲ್ಲ, ದಪ್ಪ ಇದ್ರೂ ಆಗಲ್ಲ. ಎಲ್ಲೇ ಇಂಗ್ಲೀಷ್ಗೆ ಹೋದ್ರು ಅವರು ಹಂಗೆ ಹಿಂಗೆ ಅಂತ ಹೇಳಿರ್ತಾರೆ.
ಲಾಸ್ಟ್ಗೆ ಅವರು ಸಾರಿ ಅಂತ ಹೇಳ್ಬಿಡ್ತಾರೆ. ನಮ್ಮ ಹಂಗಿಲ್ಲ, ಬಂದ್ಮೇಲೆ ಅವ್ರಿಗೆ ನೋಡಿ ಹೇಳ್ಬಿಟ್ಟು ಆಗುತ್ತಂದ್ರೆ ಪಕ್ಕ ಗ್ಯಾರಂಟಿ ಕೊಡ್ತೀವಿ. ಇಲ್ಲ ಅಂದ್ರೆ ಲಾಂಗ್ ಆದ್ರೆ ಒಂದು 4-5 ತಿಂಗಳು ಜಾಸ್ತಿ ಕೇಳ್ತೀವಿ ಸರ್. ಸುಮಾರು ಎಷ್ಟು ದಿನ? ಒಂದು 6 ತಿಂಗಳು ಬೇಕಾಗುತ್ತೆ. 6 ತಿಂಗಳಿಂದ 8 ತಿಂಗಳು. ಅಂದ್ರೆ ಈಗ 10 ವರ್ಷ ಮದುವೆ ಆಗಿದೆ ಅಂದ್ರೆ ನನಗೆ ಒಂದು 8 ತಿಂಗಳು ಕೇಳ್ತೀವಿ, 10 ತಿಂಗಳು ಕೇಳ್ತೀನಿ ಸರ್. ನೀವು ಸುಮಾರು ಎಷ್ಟು ವರ್ಷಗಳಿಂದ ಈ ಒಂದು ಗಿಡಮೂಲಿಕೆ ಕೊಡ್ತಾ ಇದ್ದೀರಾ? ನಾನು ಒಂದು 10 ವರ್ಷದಿಂದ ಕೊಡ್ತಿದ್ದೀನಿ. ನಾನು ಗುರುಗಳಿಂದ ಕಲ್ತಿರೋದು ವಿದ್ಯೆಗಳು. ಓಕೆ ಓಕೆ ಓಕೆ. ಅಂದ್ರೆ ಎಷ್ಟು ಜನ ಕೊಟ್ಟಿದ್ದೀರಾ ಸುಮಾರು ಮಕ್ಕಳು ಆಗದೆ ಅವ್ರಿಗೆ? ಕೊಟ್ಟಿದ್ದೀನಿ ಸರ್. ಈಗ ಅಲ್ಲಿ ಅವ್ರ ಹೆಸರೆಲ್ಲ ಹೇಳಕ್ ಬರಲ್ಲ. ಅಂದಾಜು ಒಂದು ಕುರುಬ್ರಹಳ್ಳಿ ಬೆಂಗಳೂರು 2 ಗಂಡು ಮಕ್ಕಳು. ಅದು ಬಿಟ್ರೆ ಒಂದು ಕೊಟ್ಟಿದ್ದೀರಾ? ಸಾಗ್ಯದಲ್ಲಿ ಕೊಟ್ಟಿದ್ದೀನಿ. ಅದು 50 ಜನ ಕೊಟ್ಟಿದ್ದೀರಾ? ಎಲ್ಲರಿಗೂ ಮಕ್ಕಳಾಗಿದೆ? ಆಗಿದೆ ಸರ್. ಸಾಗ್ಯ ಕೊಟ್ಟಿದ್ದೀನಿ, ಬೂಯಿಂದೊಡ್ಡಿ ಕೊಟ್ಟಿದ್ದೀನಿ. ಈ ಒಂದು ಗಿಡಮೂಲಿಕೆಗಳನ್ನ ಹೇಗೆ ತರ್ತೀರಾ? ಇವರು ಸಹ ಸರ್, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಬಸವರಾಜ್ ಅಂತ. ನೀವು ಇಲ್ಲೇ ಕಾಡಲ್ಲಿ ನೆಲೆಸಿರೋದಲ್ಲ? ನಾವು ಇಲ್ಲೇ ಕಾಡಲ್ಲಿ ಇರೋದು. ಒಳ್ಳೇದಾಗ್ಲಿ. ಇವ್ರು ಸಪೋರ್ಟ್ ಮಾಡ್ತಾ ಎಲ್ಲ ಇಲ್ಲಿಂದ ಗಿಡಮೂಲಿಕೆ ತಂದು ಮಾಡೋಂಥದ್ದು ನೀವೆಲ್ಲ ಕೇಳೋದು ನಮ್ದು ಇರುವಂತದ್ದು ಕೇಳೋದು ಕೊಡ್ತೀವಿ. ಓಕೆ 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 ಓಕೆ. ಸೊ ನಿಮ್ಮ ಹೆಸರು? ಗುರುಪ್ರಸಾದ್. ಆಕ್ಚುಲಿ ನಮ್ಗೆ ಇಲ್ಲಿ ಬರಬೇಕಾದ್ರೆ ಆನೆಗಳು ತುಂಬಾ ಇದಾವೆ. ಅದರಲ್ಲಿ ಒಂದು ಕೆಲವು ದಾರಿಗಳಿದಾವೆ. ಆ ದಾರಿಯಲ್ಲೇ ಬರಬೇಕು, ಇಲ್ಲ ಅಂದ್ರೆ ಆನೆ ಕಲ್ ಸಿಗಾಕೊಂಡ್ಬಿಡ್ತೀವಿ. ಹಾಗಾಗಿ ಚಿಕ್ಕ ಹುಡುಗ ನಮಗೆ ಅಲ್ಲಿಂದ ಹೆಸರು ಬಂದು ಗುರುಪ್ರಸಾದ್ ಅಂತ. ಒಂದು ಗುರು ಹೇಗೆ ಒಂದು ಗೈಡೆನ್ಸ್ ಮಾಡ್ತಾರೆ, ಆ ಥರ ಆ ದಾರಿಗಳನ್ನ ತೋರಿಸ್ಕೊಂಡು ಅಲ್ಲಿ ನುಗ್ಕೊಂಡೆಲ್ಲ ಬಂದಿದ್ದೀವಿ. ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ಯಾವ ಥರ ಕಾಡಿದ್ದೆ, ಯಾವ ಥರ ಅಂತೆಲ್ಲ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ನೋಡ್ಬೋದು ಅದನ್ನು. ಖಂಡಿತ ಸರ್, ಖಂಡಿತ ನಿಮ್ಮನ್ನ ಭಾಳಷ್ಟು ಜನ ಈ ಸಮಸ್ಯೆಯಿಂದ ಎಲ್ಲೂ ಕೂಡ ಗುಣ ಆಗದೆ ಇದ್ದಾರೆ. ಅವ್ರಿಗೆಲ್ಲ ನಿಮ್ಮನ್ನ ಭೇಟಿ ಮಾಡಿಸ್ತೀನಿ. ಒಳ್ಳೇದಾಗಲಿ ಎಲ್ಲರಿಗೂ. ನಮಸ್ತೆ. ನಮಸ್ಕಾರ ವೀಕ್ಷಕರೇ. ಇದೊಂದು ಮರ ಇದೆ ನೋಡಿ, ಆಲದ ಮರ. ಎಷ್ಟು ಸುಂದರವಾಗಿದೆ ನೋಡಿ, ಮಂಜಿದೆ. ಸುಮಾರು 250 ವರ್ಷ ಹಳೆಯ ಮರ ನೋಡಿ. ಎಲ್ಲ ವೀಕ್ಷಕರು ಬೆಟ್ಟ ಗುಡ್ಡಗಳ ಮೇಲೆ ಮೋಡಗಳು ನಮ್ಮ ಜೊತೆಲಿ ಬರ್ತಾ ಇದೆ. ಮೋಡಗಳು ಇಲ್ಲೇ ಇದೆ ನೋಡಿ, ಪಕ್ಕದಲ್ಲೇ ನಮ್ಮ ಜೊತೆಲಿ ಇದೆ ಮೋಡಗಳ ಜೊತೆಲೇ ಬರ್ತಾ ಇದೆ ನೋಡಿ. ಮೇಲೆ ಮೋಡದೆ ಕವರ್ ಹೆಂಗಾಗ್ತದೆ. ಇನ್ನೂರು ವರ್ಷದ ಹಳೆಯ ಮರ ನೋಡಿ ಹೇಗಿದೆ. ಮಂಜು ಕಾಣ್ತಾ ಇಲ್ಲ. ಎಷ್ಟು ಮಂಜಿದೆ. ಹಾಗೆ ವೀಕ್ಷಕರೇ, ನಾನು ಆಗಲೇ ಹೇಳಿದಾಗೆ ಸೋಪು ಒಂದು ಬಂದ್ಬಿಟ್ಟು ನಿಮಗೆ ಕೆಮಿಕಲ್ ಫ್ರೀ ಸೋಪ್ ಯೂಸ್ ಮಾಡಿ ಅಂತ. ಸೊ ಯಾರಿಗೆ ಕೆಮಿಕಲ್ ಫ್ರೀ ಸೋಪ್ ಬೇಕು, ನಾವೇ ಇದನ್ನ ಮಾಡಿಸಿದ್ದೀವಿ. ಹೋಮ್ ಮೇಡ್ ಸೋಪ್ ಇದು. ಇದರಲ್ಲಿ ನಿಮಗೆ ಯಾವುದೇ ಥರ ಒಂದು ಕೆಮಿಕಲ್ಸ್ ಹಾಕಿರಲ್ಲ. ಸೊ ಇದು ಬಂದು ನಿಮಗೆ ನೀಮು, ತುಳಸಿ ಮತ್ತು ವೈಟಮಿನ್ ಇ ಇಂದ ಮಾಡಿಸಿರೋ ಅಂಥದ್ದು ಈ ಸೋಪ್ ಏನು ನೋಡ್ತಾ ಇದ್ದೀರಾ. ಇದು ವಿತೌಟ್ ಕೆಮಿಕಲ್. ನಿಮಗೆ ಒಂದು ಸ್ವಲ್ಪನೂ ಕೆಮಿಕಲ್ ಇಲ್ಲದೆ ನೀವು ನಿಮ್ಮ ಸ್ಕಿನ್ಗೆ ಯಾವ ರೀತಿ ಒಂದು ಡ್ಯಾಮೇಜ್ ಆಗದಂಗೆ ನೋಡ್ಕೋಬೋದು ಇದನ್ನು ಬಳಸಿ. ಅದೇ ರೀತಿ ಇನ್ನೊಂದು ಬಂದು ತಂಗಡಿ ಮತ್ತು ಮುಲ್ತಾನ್ ಮಿಟ್ಟಿಯಿಂದ ಮಾಡಿಸಿರೋದು. ಭಾಳಷ್ಟು ಜನ ಕೇಳ್ತಾ ಇದ್ರು, ತಂಗಡಿ ಹೂದು ಒಂದು ಸೋಪ್ ಮಾಡಿಸಿ ನೀವು ವಿಡಿಯೋ ಮಾಡ್ತೀರಾ, ಬಟ್ ಅದ್ರ ಬಗ್ಗೆ ಏನು ಪ್ರಾಡಕ್ಟ್ ಮಾಡಲ್ಲ ಅಂತ. ನೋಡಿ, ಕೊಕೊನೆಟ್ಟು ಮತ್ತು ತಂಗಡಿ ಮತ್ತು ಮುಲ್ತಾನ್ ಮಿಟ್ಟಿಯಿಂದ ಮಾಡಿಸಿರುವಂಥ ಸೋಪ್ ಇದು. ಇದು ಕೂಡ ಅಷ್ಟೇ, ನಿಮಗೆ ಒಂದು ಸ್ವಲ್ಪ ಕೂಡ ಸ್ಕಿನ್ನಿಗೆ ಡ್ಯಾಮೇಜ್ ಮಾಡದೆ ಇನ್ನೂ ಗ್ಲೋ ಮಾಡುತ್ತೆ. ಹಳೆ ಕಲೆಗಳು, ಕಪ್ಪು ಕಲೆಗಳಿದ್ರೆ ಅದನ್ನು ಹೋಗುತ್ತೆ. ಮತ್ತು ಬಂಗು ಕೂಡ ಇದನ್ನು ಕೊಡ್ತಾ ಇದ್ದೀವಿ. ಇದು ಬೇಕಿರೋರು ದಯವಿಟ್ಟು ಕರೆ ಮಾಡಿದ್ರೆ ನಾವು ಆನ್ಸರ್ ಮಾಡೋದು ಕಷ್ಟ. ಸೊ ಹಾಗಾಗಿ ಏನೇನು ಬೇಕು ಅಂತ ಒಂದು ವಾಟ್ಸಪ್ಪಲ್ಲೇ ಮೆಸೇಜ್ ಹಾಕಿ, ಖಂಡಿತ ರಿಪ್ಲೈ ಮಾಡ್ತೀವಿ. ಹಾಗೆ ಇದು ಬಂದ್ಬಿಟ್ಟು ನಿಮಗೆ ಯಾರಿಗೆ ಬಂಗು, ಮುಖದಲ್ಲಿ ಪಿಗ್ಮೆಂಟೇಷನ್ನು, ಬ್ಲ್ಯಾಕೆಟ್ಸು, ಡಾರ್ಕ್ ಸರ್ಕಲ್ಲು ಮತ್ತು ಪಿಂಪಲ್ಸು ಮತ್ತು ಫೇಸ್ ಮೇಲೆ ರಿಂಕಲ್ಸ್ ಆಗಿರುತ್ತೆ ನೋಡಿ, ಒಂಥರ ಮುಖ ಎಲ್ಲ ಒಂದು ಸುಕ್ ಬಂದಂಗೆ. ಸೊ ಅದನ್ನು ತೆಗೆಯುತ್ತೆ. ಇದು 1 ನಂಬರಿ ಮತ್ತು ಕನಕ ಅಂದರೆ ನಿಮಗೆ ದತ್ತೂರಿ ಮತ್ತು ಆಲಿವ್ ಆಯಿಲಲ್ಲಿ ಕೇಸರಿ ಹಾಕ್ಸಿ ಪ್ಯೂರಾಗಿ ಮಾಡಿಸಿರುವಂಥದ್ದು. ಇದು ಕೂಡ ನಿಮಗೆ 1 ರಿಂದ 2 ತಿಂಗಳು ಅಪ್ಲೈ ಮಾಡಿದ್ರೆ ಮುಖದಲ್ಲಿ ಎಂಥದ್ದೇ ಬಂಗು, ಕಲೆ, ಹಳೆ ಮಚ್ಚೆಗಳಿದ್ರೂ ಕೂಡ ಇದು ಸಂಪೂರ್ಣವಾಗಿ ಗುಣ ಆಗುತ್ತೆ. Subscribe now and press the bell icon. Never miss an update.